ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕದ ಮಕ್ಕಳಿಗೆ ಶಾಪವಾಗಿ ಪರಿಗಣಿಸಿದ್ದಂಥ ಶಾಪ ವಿಮೋಚನೆ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರೀಕ್ಷೆಗಳಲ್ಲಿ ಮೂರನೇ ಭಾಷೆಗೆ ಇದ್ದಂಥ 100 ಅಂಕಗಳ ವ್ಯವಸ್ಥೆಯನ್ನು ತೆಗೆದುಹಾಕಿ ಗ್ರೇಡಿಂಗ್ ವ್ಯವಸ್ಥೆಯನ್ನು ಜಾರಿಗೊಳಿಸಿ ಮೂರನೆಯ ಭಾಷೆಯ ಪಾಸು ಅಥವಾ ಫೇಲು ಪ್ರಶ್ನೆ ಇನ್ನು ಮೇಲೆ ಉದ್ಭವಿಸುವುದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಮಾಡಿತು. ರಾಜ್ಯ ಸರ್ಕಾರ ಆದೇಶವನ್ನು ಇಡೀ ಕರ್ನಾಟಕದ ಕನ್ನಡಿಗರು ಸ್ವಾಗತ ಮಾಡಿದ್ರು, ಸಂಭ್ರಮಿಸಿರು. ಯಾವ ಹಿಂದಿ ಒಂದು ಭಾಷೆಯಿಂದ 10ನೇ ತರಗತಿಯ ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳು ಫೇಲ್ ಆಗ್ತಿದ್ರು, ಆ ಮಕ್ಕಳು ಈಗ ನಿಟ್ಟುಸಿರು ಬಿಟ್ಟು ಇನ್ಮೇಲೆ ನಮಗೆ ತ್ರಿಭಾಷಾ ಸೂತ್ರ ಬೇಡ, ನಮಗೆ ದ್ವಿಭಾಷಾ ಸೂತ್ರ ಸಾಕು ಅನ್ನುವ ಸಂಭ್ರಮದ ಪರಿಸ್ಥಿತಿಯಲ್ಲಿ ಇವತ್ತಿನ ಕನ್ನಡದ ಮಕ್ಕಳು ಇದ್ದಾರೆ.